ಸರ್, ಈಗ ಒಂದು ಸೇಯಿಂಗ್ ಇದೆ ಸರ್, ಒಂದು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಅ ಲೀಡರ್ ಶುಡ್ ಬಿ ದ ಲ್ಯಾಡರ್ ಅಂತ. ಅಂದರೆ ಒಬ್ಬ ನಾಯಕ ಆ ನಾಯಕತ್ವವನ್ನು ಬರೀ ಅವನು ಹಾಸುವಕ್ಕಾಗಿ ಹಾಸ್ಕೊಳ್ದೇನೆ ಅವನು ಒಂದು ಏಣಿಯ ಸ್ಥಾನವನ್ನು ಕೊಡಬೇಕು ಅನ್ನೋಂಥದ್ದು. ಅಂದರೆ ಆ ನಾಯಕ ತನ್ನ ಮೇಲೆ ಎಲ್ಲರನ್ನೂ ಹತ್ತಿಸ್ಕೊಂಡು ಹೋಗಿ ಅವನ ನಂತರದ ಪೀಳಿಗೆ ಕೂಡ ಅದೇ ಅವನ ದಾರಿಯಲ್ಲೇ ಸಾಗೋ ರೀತಿಯಲ್ಲಿ ಒಂದು ಏಣಿಯ ರೂಪದಲ್ಲಿ ಇರಬೇಕು ಅನ್ನೋಂಥದ್ದು. ಸರ್, ಸಾಕಷ್ಟು ಜನ ನಮ್ಮ ಸಮುದಾಯ ಕೂಡ ಅದರಲ್ಲಿ ಹೊರತಾಗಿಲ್ಲ. ಮನುಷ್ಯರಲ್ಲಿರ್ತಕ್ಕಂಥ ಸಹಜ ಗುಣಗಳು ಕೂಡ ನಮ್ಮಲ್ಲೂ ಇರುತ್ತೆ. ಸೊ ಕೆಲವರಿಗೆ ಒಂದು ಇದು ಇರುತ್ತೆ ಸರ್, ಅಂದರೆ ಈಗ ನೋಡಿ, ತಮ್ಮ ಮಾತು ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ, ತಾವು 5-6 ಪುಸ್ತಕಗಳನ್ನ ಬರೆದ್ರೂ ಕೂಡ ತಮ್ಮಲ್ಲಿ ಯಾವ ರೀತಿಯ ಒಂದು ಕಿಂಚಿತ್ತು ಅಹಂ ಭಾವನೆ ಆಗಲಿ ಅಥವಾ ಒಂದು ನಾನು ಅನ್ನುವಂಥ ಒಂದು ಇದು ಆಗಲಿ ಅಥವಾ ನನ್ನಂತೆ ಎಲ್ಲ ಆಗಬೇಕು ಅನ್ನುವಂಥ ಒಂದು ದುರಹಂಕಾರದ ಪ್ರವೃತ್ತಿ ಆಗಲಿ ತಮ್ಮಲ್ಲಿ ಎಲ್ಲೂ ಕಂಡು ಬರಲ್ಲ. ನಾನು ನಿಮ್ಮನ್ನ ಆಫ್ ದಿ ಕ್ಯಾಮ್ರಾನು ಮಾತಾಡಿಸ್ತೀನಿ, ವಾಟ್ಸಪ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸಿಗ್ತಾ ಇರ್ತೀವಿ. ತಮ್ಮಲ್ಲಿ ಇರ್ತಕ್ಕಂಥ ಸ್ವಭಾವ ಅದು ಬಹಳಷ್ಟು ಜನಕ್ಕೆ ಅದು ಬರಬೇಕಾಗಿದೆ ಸರ್. ಆ ನಿಟ್ಟಿನಲ್ಲಿ ನಾವು ಒಂದು ನಾಯಕತ್ವ ಗುಣವನ್ನು ಬೆಳೆಸ್ಕೋಬೇಕಾದ್ರೆ ಈ ಥರದ ಸ್ವಭಾವಗಳನ್ನು ಬಿಟ್ಟಾಗ ಮಾತ್ರ ನಾವು ಒಂದು ಗೌರವವನ್ನು ಸಮಾಜದಿಂದಾಗಲಿ ಅಥವಾ ಕಿರಿಯರಿಂದಾಗಲಿ ಸಂಪಾದನೆ ಮಾಡೋದು ಸಾಧ್ಯ ಆಗುತ್ತೆ. ಅಥವಾ ಇದನ್ನೇ ಇಟ್ಕೊಂಡು ಮುಂದೆ ಬರುವಂಥ ವ್ಯಕ್ತಿಗಳು ಅವರ ಒಂದು ಅಸ್ತಿತ್ವವನ್ನು ಎಲ್ಲಿವರೆಗೂ ಇಟ್ಕೊಳ್ಬೋದು ಸರ್, ಕೊನೆಯವರೆಗೂ ಅವರ ಅಸ್ತಿತ್ವ ಇರುತ್ತಾ ಅನ್ನೋಂಥದ್ದನ್ನು ತಾವು ಸ್ಪಷ್ಟಪಡಿಸಿದ್ದಾರೆ. ಯಾಕಂದರೆ ತಮ್ಮಂಥವ್ರು ಇದನ್ನು ಮಾತಾಡಬೇಕು. ಯಾಕಂದರೆ ಒಂದು ತಮ್ಮ ಜವಾಬ್ದಾರಿಯನ್ನು ಮಾಡೋದ್ರ ಜೊತೆಗೆ ಬೇರೆಯವರ ಒಂದು ಆ ಜವಾಬ್ದಾರಿಗೆ ಬೇರೆಯವರ ಒಂದು ಸಹಾಯ ಅಥವಾ ಸಹಮತ ಎಷ್ಟರ ಮಟ್ಟಿಗೆ ಇದೆ ಅನ್ನೋಂಥದ್ದನ್ನು ಕೂಡ ಕನಿಷ್ಠ ಪ್ರಜ್ಞೆಯನ್ನು ಇಟ್ಕೊಳ್ಳದೆ ಇರತಕ್ಕಂಥ ಕೆಲವು ವ್ಯಕ್ತಿಗಳು ನಾವೆಲ್ಲ ಮಾಡ್ತಾ ಇದ್ದೀವಿ ಅನ್ನೋಂಥ ಒಂದು ಅಹಂಕಾರದಿಂದ ಕೂಡಿ ಬೇರೆಯವ್ರನ್ನೆಲ್ಲ ಬೇರೆ ರೀತಿಯಲ್ಲಿ ನೋಡ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ ಸರ್. ಅಂಥದ್ರಲ್ಲಿ ತಮ್ಮಂಥವ್ರ ಬಾಯಿಂದ ಅವರಿಗೆ ಮೆಸೇಜ್ ಹೋದರೆ ಒಳ್ಳೆಯದು ಅನ್ನೋಂಥದ್ದು ನನ್ನ ಪ್ರಶ್ನೆಗೆ ತಮ್ಮ ಉತ್ತರ ಬೇಕಾಗಿದೆ ಸರ್. ಈ ಸಂದರ್ಶನ ಮಾಡುತ್ತಿರುವ ವೀರೇಶ್ ವಿಕ್ಟರ್ ಅವರು ರೈಲ್ವೆ ಇಲಾಖೆಯಲ್ಲಿದ್ದಾರೆ. ಅವರು ಶುದ್ಧ ಕನ್ನಡ ಭಾಷೆಯಲ್ಲಿ ಒಬ್ಬ ಕನ್ನಡದ ಸಾಹಿತಿ ಎನ್ನುವಂತೆ ಅವರು ಮಾತಾಡ್ತಾ ಇದ್ದಾರೆ. ಕೇಳ್ತಾ ಹೋದಂತೆಲ್ಲ ಬಹಳ ಸಂತೋಷ ಆಯಿತು. ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಒಬ್ಬ ನಾಯಕನಲ್ಲಿ ಏನೆಲ್ಲ ಗುಣಗಳಿರಬೇಕು? ಬಹಳ ಒಳ್ಳೆ ಮಾತು ಹೇಳಿದ್ರೆ ತಾವು. ಯಾಕಂದ್ರೆ ಈ ಇತ್ತೀಚಿನ ದಿನಗಳೆಲ್ಲ ಅದು ಮರೆಯಾಗ್ತಾ ಇದೆ ಸರ್. ಯಾಕಂದ್ರೆ ಅದು ಎಲ್ಲ ಸಮುದಾಯದಲ್ಲೂ ಇರೋ ಹಾಗೆ ನಮ್ಮ ಸಮುದಾಯದಲ್ಲೂ ಕೂಡ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಅದು ಒಂದು ರೀತಿಯಲ್ಲಿ ಅದರಿಂದ ಹೊರಗೆ ಬಂದರೆ ಮಾತ್ರ ನಾವು ಸಮಾಜದಿಂದ ಹೆಚ್ಚಿನ ಗೌರವನ ಸಾಧಿಸೋದಕ್ಕೆ ಸಾಧ್ಯ ಅನ್ನೋಂಥದ್ದು ನನ್ನ ಒಂದು ಪ್ರಶ್ನೆ ಆಗಿದೆ ಸರ್. ಅದರಿಂದ ತಮ್ಮಿಂದಲೇ ಉತ್ತರ ಸಿಕ್ಕಿದ್ರೆ ಬೆಟರ್ ಅಂತ ನಾನು ತಿಳ್ಕೊಂಡಿರೋದಿಷ್ಟು, ಯಾವುದೇ ಸಮುದಾಯದ ವ್ಯಕ್ತಿ ಆಗಲಿ ಇನ್ನೊಬ್ಬರನ್ನ ತುಳಿಯೋದ್ರಿಂದ ಅವನು ಪ್ರಬಲವಾಗಿ ಬೆಳೆಯೋದಿಲ್ಲ. ಇನ್ನೊಬ್ಬರನ್ನ ನೆಲಕ್ಕೆ ಹಾಕಿ ಅವನ ಮೇಲೆ ನಾನು ನಿಲ್ತೀನಿ ಅಂದರೆ ಅದು ಬಹಳ ದಿನ ನಡೆಯೋದಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಬೆಳಿತಾನಂದ್ರೆ ಅವನ ಅಂತಃಸತ್ವ ಹೆಚ್ಚಾಗಬೇಕು, ಒಳಗಿನ ಪ್ರಜ್ಞೆ ಜಾಗೃತ ಆಗಬೇಕು. ಸಾಕಾಗೋದಿಲ್ಲ, ಅಂತರ್ಮುಖಿಯಾಗಿ ಆತ ಬೆಳಿಬೇಕು. ಹಾಗಾಗಿ ನನ್ನ ಸಮುದಾಯವನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು, ಅವರನ್ನು ನಾನು ಬೆಳೆಸಬೇಕು ಅಂತ ಈ ರೀತಿಯ ಭಾವನೆಗಳಿರಬೇಕು ಮನುಷ್ಯನಲ್ಲಿ. ಆ ರೀತಿಯಲ್ಲಿ ಇವತ್ತು ರಮೇಶ್ ಕುಮಾರ್ ಅವರಾಗಲಿ, ನೀವು ಅನೇಕರು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲರೂ ಕೂಡಿ ಮಾಡೋಣ ಅಂತ. ಅಂದರೆ ಕೂಡಿ ಮಾಡುವುದರಲ್ಲಿ ಏನಿದೆ, ಕೂಡಿ ಕೆಲಸ ಮಾಡೋದರಲ್ಲಿ ಒಂದು ಶಕ್ತಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದು ಕಟ್ಟಿಗೆ ತುಂಡು ಒಂದೇ ಕಟ್ಟಿಗೆ ತುಂಡಿದ್ರೆ ಅದು ಮುರಿಯೋದು ಸುಲಭ. ಆ ತುಂಡುಗಳನ್ನು ಜೋಡಿಸಿಟ್ಟಾಗ ಅವುಗಳನ್ನು ಒಟ್ಟಿಗೆ ಮುರಿಯೋದು ಕಷ್ಟ. ಹಾಗೆ ನೀವೇ ಹೇಳುವಂತೆ ಆ ಒಂದು ಸಂಘಟನೆಯಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ. ನಾನೊಬ್ಬನೇ ಬೆಳೆಯೋದಲ್ಲ, ನನ್ನ ಜೊತೆಗೆ ಎಲ್ಲರನ್ನೂ ಬೆಳೆಸಬೇಕು ಮತ್ತು ನಾವು ಬೆಳೆಯಬೇಕು ಅಂತನ್ನುವ ಆ ಒಂದು ಜಾಗೃತ ಭಾವನೆ ಎಲ್ಲರಲ್ಲೂ ಬರಬೇಕಾದ್ರೆ ಇವರೇ ಮಾಡಲಿ ಅವರೇ ಮಾಡಲಿ, ನಾನು ಸುಮ್ಮನೆ ಇರ್ತೀನಿ ಎಲ್ಲಂದ್ರಲ್ಲಿ ಅವರೇ ಕರ್ಕೊಂಡು ಹೋಗ್ಲಿ ಅಂದ್ರೆ ಹಂಗೂ ಆಗೋದಿಲ್ಲ. ಮತ್ತೆ ನಾನು ಹೇಳ್ದಂಗೆ ಮಾಡಬೇಕು, ಅದು ನಾನು ಹೇಳಿದ್ದೆ ನಡೀಲಿ. ಯಾಕಂದ್ರೆ ಈ ಜಗತ್ತಿನಲ್ಲಿ ನಾನು ಒಬ್ಬನೇ ಅಲ್ಲ, ನಂದೊಂದೇ ವಿಚಾರ ಯಾವಾಗಲೂ ನಡಿಬೇಕಂದ್ರೆ ಆಗೋದಿಲ್ಲ. ಅದಕ್ಕೆ ತಾವು ಒಂದು ಮಾತು ಹೇಳಿದ್ರೆ ಲೀಡರ್ ಶುಡ್ ಬಿ ಎ ಲ್ಯಾಡರ್. ಅದೇ ರೀತಿ ಒಂದು ಮಾತಿದೆ, ಐ ಥಿಂಕ್ ದೇರ್ಫೋರ್ ಐ ಎಕ್ಸಿಸ್ಟ್ ಅಂತ ಒಂದು ಮಾತಿದೆ. ನಾನು ಆಲೋಚಿಸುತ್ತೇನೆ, ಅದಕ್ಕಾಗಿಯೇ ನನಗೊಂದು ಅಸ್ತಿತ್ವ ಇದೆ ಅಂತ.
ಪ್ರತಿಯೊಬ್ಬರು ಆಲೋಚನೆ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಒಂದು ಅಸ್ತಿತ್ವ ಇದೆ. ಅವ್ರ ಅಸ್ತಿತ್ವವನ್ನು ನಾವು ಅಲ್ಲಗಲಿಬಾರದು. ಎಂಥ ಸಣ್ಣವರೇ ಇರಲಿ, ಎಂಥ ಹಿರಿಯರೇ ಇರಲಿ, ಅವ್ರ ಅಸ್ತಿತ್ವ ಇದ್ದೇ, ಅದಕ್ಕೆ ನಾವು ಗೌರವ ಕೊಡಬೇಕು. ಅದು ಅವರಿಗೆ ನಾವು ಗೌರವ ಕೊಟ್ಟಾಗ ಅವರು ನಮಗೆ ಗೌರವ ಕೊಡ್ತಾರೆ. ನೀವು ಇನ್ನೊಬ್ಬರಿಗೆ ಗೌರವ ಕೊಡೋದ್ರಿಂದ ನಿಮ್ಮ ಗೌರವ ಇನ್ನೂ ಹೆಚ್ಚಾಗತ್ತೆ. ಆ ದೃಷ್ಟಿಯಿಂದ ನನ್ನ ಸಂದೇಶ ಏನು ಅಂತಂದರೆ, ನಾವು ಇತರರನ್ನು ಗೌರವಿಸೋಣ, ಅವರಿಂದ ನಮಗೆ ಗೌರವ ಸಿಗುತ್ತೆ ಹೊರತಾಗಿ ಅಹಮಿಕೆಯಿಂದ ಗೌರವ ಸಿಗುವುದಿಲ್ಲ. ಡಿ ವಿ ಜಿಯವರ ಒಂದು ಸಾಲಿದೆ ಸರ್, ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಬಗು ಅಂತ. ಸೊ ಕೆಲವ್ರಿಗೆ ಅದು ದೊಡ್ಡವ್ರು ಅನ್ಸ್ಕೊಳ್ಳೋರ್ಗಾಗಲಿ ಅಥವಾ ಚಿಕ್ಕವ್ರು ಅನ್ಸ್ಕೊಳ್ಬೇಕು, ಈಗಿನ ನಮ್ಮ ಪೀಳಿಗೆಯವ್ರಿಗಾಗಲಿ ಅದು ಸ್ಪಷ್ಟವಾಗಿ ಅರ್ಥಕೊಳ್ಬೇಕು ಸರ್. ಅಂದರೆ ದೊಡ್ಡವ್ರೇನೋ ಈಗಿನ ನಮ್ಮಷ್ಟು ಎಲ್ಲ ಏನು ಮಾಡೋಕ್ಕಾಗಲ್ಲ ಅನ್ನೋಂಥ ಇದು, ಮತ್ತು ಚಿಕ್ಕವ್ರಿಗೇನು ನಮಗಿಂತ ಏನು ಇವ್ರಿಗೆ ಟೆಕ್ನಾಲಜಿ ಗೊತ್ತಿಲ್ವೋ ಅಥವಾ ಈಗಿನ ಒಂದು ಇದು ಗೊತ್ತಿಲ್ವೋ ಅನ್ನೋಂಥ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಲ್ಲಿ ಇರಬಾರ್ದು ಅನ್ನುವಂಥ ಮಾತನ್ನು ನೀವು ತುಂಬ ಸ್ಪಷ್ಟವಾಗಿ ನಮ್ಮ ಜನರಿಗೆ ಹೇಳಿದ್ರಿ ಸರ್. ಸರ್, ನನ್ನ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ನಡೀತಾ ಇದೆ ಅಂಧರಿಗಾಗಿ, ಇದಕ್ಕೆ ಯಾವ ರೀತಿಯ ಹಣಕಾಸಿನ ವ್ಯವಸ್ಥೆಗಳು ಅಥವಾ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು, ಈಗ ನೋಡಿ ಸರ್, ಸರ್ಕಾರ ನಡೆಸ್ತಕ್ಕಂಥ ಕಾರ್ಯಕ್ರಮಗಳಿಗೆ ಸರ್ಕಾರಗಳಿಂದ ಬರುತ್ತೆ ಅಥವಾ ಬೇರೆ ಬೇರೆ ರೀತಿಯ ಎಲ್ಲ ರೀತಿಯ ಒಂದು ಆರ್ಥಿಕವಾದಂಥ ನೆರವು ಸಿಗುತ್ತೆ. ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ನಿಮಗೆ ಹಣಕಾಸಿನ ನೆರವಾಗಲಿ ಅಥವಾ ವ್ಯವಸ್ಥೆಗಳಾಗಲಿ ಯಾವ ರೀತಿಯಲ್ಲಿ ಸಿಗ್ತಾ ಇದೆ ಸರ್? ತಾವೇ ಹೇಳುವ ಹಾಗೆ ಯಾವುದೇ ಒಂದು ಕಾರ್ಯ ನಾವು ಕೈಗೆತ್ತಿಕೊಂಡಾಗ ಕಾಂಚನಂ ಕಾರ್ಯಸಿದ್ಧಿ ಎನ್ನುವ ಮಾತಿದೆ. ಹಣ ಇಲ್ಲದೇ ನಾವು ಏನು ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ಹಣಕಾಸಿನ ಬಲ ನಮಗೆ ಹೇಗೆ ಬರ್ತಾ ಇದೆ ಅಂತಂದರೆ, ನಾವು ಏನು ಆ ವ್ಯವಸ್ಥಾಪಕ ಏನು ಸಮಿತಿಯಲ್ಲಿದ್ದೇವೆ ನಾವು ಸದಸ್ಯರು ಕೆಲವರು, ಮೊದಲು ನಾವು ಒಂದು 5,000 ರೂಪಾಯಿಗಳನ್ನು ಮೊದಲು ನಾವು ಹಾಕೊಳ್ತಾ ಇದ್ದೇವೆ. ಇದು ಮೊದಲನೇದಾಗಿ. ಇನ್ನು ಕೆಲವು ಸಂಸ್ಥೆಗಳು ನಮಗೆ ಬೆನ್ನೆಲುಬಾಗಿ ನಿಂತಿವೆ ಸರ್. ಅದರಲ್ಲಿ ದೀಪ ಅಕಾಡೆಮಿ ಇದೆ, ಆಮೇಲಿಂದ ಸಮರ್ಥನಂ ಅಕಾಡೆಮಿ ಅಂತೇಳಿದೆ. ಇವರು ಬಹಳ ಮುಖ್ಯವಾದಂಥ ಒಂದು ಆರ್ಥಿಕವಾದಂಥ ಬೆಂಬಲವನ್ನು ನಮಗೆ ಕೊಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಇವರು ಕೂಡ ನಮ್ಮಿಂದ ಆದ ಸಾಧ್ಯತೆ ನಮ್ಮಿಂದ ಆದ ಆರ್ಥಿಕ ಸಹಾಯವನ್ನು ಮಾಡ್ತೀವಿ ಅಂತ ಅವರು ಮುಂದುವರೆದಿದ್ದಾರೆ, ಮಾಡುವ ಸಾಧ್ಯತೆ ಇದೆ. ಮತ್ತು ಇನ್ನೂ ಅನೇಕ ಸಂಘ ಸಂಸ್ಥೆಗಳು, ಮಠಮಾನ್ಯಗಳು ಇವರೆಲ್ಲರೂ ತಮ್ಮ ಸಹಾಯ ಹಸ್ತವನ್ನು ನಮ್ಮ ಕಡೆಗೆ ನೀಡಿದ್ದಾರೆ. ಅವರು ಸಹಾಯ ಮಾಡ್ತಾ ಇದ್ದಾರೆ ನಮಗೆಲ್ಲ. ಮತ್ತು ಇನ್ನು ಸಾರ್ವಜನಿಕರಿಂದಲೂ ಇದಕ್ಕೆ ಪ್ರೋತ್ಸಾಹ ಬರಬೇಕು. ಮತ್ತು ಸಾರ್ವಜನಿಕರಲ್ಲಿ ನನ್ನ ಮನವಿ ಏನಂತಂದರೆ, ಇಂಥ ಒಂದು ದೊಡ್ಡ ಸಮ್ಮೇಳನ ಇತಿಹಾಸದಲ್ಲಿಯೇ ಪ್ರಥಮ ಬಾರಿ ನಾವು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ತಮ್ಮಿಂದ ಆದ ನೆರವನ್ನು ಈ ಸಮ್ಮೇಳನಕ್ಕೆ ನೀಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಓಕೆ ಸರ್, ಈಗ ನೀವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೀರಿ. ಇದರ ಮುಂದಿನ ಒಂದು ಗುರಿ ಏನು ಸರ್? ಯಾತಕ್ಕೋಸ್ಕರ ಇದನ್ನ ನೀವು ಮಾಡಬೇಕು ಅಂತ? ಯಾಕೆ ಮಾಡಬೇಕು ಅಂತ? ಹೌದು, ಇದು ಯಾಕೆ ಮಾಡಬೇಕು? ಇದಕ್ಕೆ ಈಗ ಪ್ರಧಾನವಾದಂಥ ಏನು ಸಾಂಸ್ಕೃತಿಕ ಸಾಹಿತ್ಯ ಸಮ್ಮೇಳನಗಳಿರ್ತಾವಲ್ಲ, ಆ ಸಮ್ಮೇಳನಗಳಲ್ಲಿ ನಮ್ಮ ಸಮುದಾಯಕ್ಕೆ ಅವಕಾಶಗಳು ಸಿಗೋದು ಬಹಳ ಕಡಿಮೆನೆ. ಅದಕ್ಕಾಗಿ ನಾವೆಲ್ಲ ಆಲೋಚನೆ ಮಾಡಿದ್ವಿ, ನಾವೇ ನಮ್ಮದೇ ಆದಂಥ ಒಂದು ಪ್ರತ್ಯೇಕ ಸಮ್ಮೇಳನ ಮಾಡೋಣ. ಮುಂದೆನೂ ಕೂಡ ಹೀಗೆ ಎಲ್ಲರಿಗೂ ಅವಕಾಶ ಆಗಲಿ ಮತ್ತು ಬರೀಬೇಕು ಅಂತನ್ನುವ ಭಾವನೆ ಎಲ್ಲರಲ್ಲೂ ಬರಲಿ. ಮತ್ತು ನಾನು ಸಮ್ಮೇಳನ ಮಾಡೋದ್ರಿಂದ ನಮ್ಮೆಲ್ಲರ ಒಂದು ಗೆಟ್ ಟುಗೆದರ್ನೆಸ್ ಬೆಳೀತಾರೆ. ನಾವೆಲ್ಲರೂ ಒಂದು ಕಡೆ ಸೇರ್ತೇವೆ, ವಿಚಾರ ವಿನಿಮಯ ಮಾಡ್ಕೊಳ್ತೇವೆ. ಅದರಿಂದ ಪ್ರತಿ ವರ್ಷವೂ ಇಂಥದ್ದೊಂದು ಮಾಡೋಣ ಅಂತ ಹೇಳಿ ನಾವೆಲ್ಲ ಆಲೋಚನೆ ಮಾಡಿಕೊಂಡು ಈ ಮಹತ್ತರವಾದಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಈಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹೇಗೆ ನಡೆಯುತ್ತೆ ಪ್ರತಿ ವರ್ಷ, ಅದು ಈ ನಮ್ಮ ಅಂಧರ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ಇನ್ಮೇಲೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಿಜ, ಅದೇ ಉದ್ದೇಶ ಇದೆ ಸರ್. ಈಗ ಪ್ರಾರಂಭವಾದದ್ದು ಅದು ನಿಲ್ಲಬಾರ್ದು. ಅದು ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಸಮೃದ್ಧವಾಗಿ ಸಂವರ್ಧನೆಗೊಳ್ಳುತ್ತಾ ಹೋಗಬೇಕು. ಅದು ಬೆಳಿಬೇಕು, ಅದು ನಿರಂತರವಾಗಿ ನಡಿಬೇಕು ಅನ್ನೋದೇ ನಮ್ಮೆಲ್ಲರ ಆಶೆ. ಸರ್, ನನ್ನ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಾಕಷ್ಟು ಈಗ ನೀವು ಒಂದು ಒಳ್ಳೆ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಾಯದೊಂದಿಗೆ ಅಥವಾ ಅವರ ಒಂದು ಅವ್ರು ಕೊಟ್ಟಂಥ ಅವಕಾಶವನ್ನು ಬಳಸಿಕೊಂಡು ಮುಖ್ಯವಾಗಿ 21-22ನೇ ತಾರೀಕಿಗೆ ನಡೀತಾ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನ. ಅಲ್ಲಿ ಪ್ರತ್ಯೇಕವಾಗಿ ಅಂಧರಿಗಾಗಿ ಒಂದು ಕವಿಗೋಷ್ಠಿಯನ್ನು ಪ್ರಧಾನ ವೇದಿಕೆಯಲ್ಲಿ ಇಟ್ಟಿದ್ದೀರಿ. ಸೊ ನನ್ನ ಗಮನಕ್ಕೆ ಬಂದಿದ್ದೇನಪ್ಪ ಅಂತಂದರೆ, ತಾವು ಇಟ್ಟಂಥ ಬೇಡಿಕೆಯನ್ನು ಒಂದು ಸ್ವೀಕರಿಸಿ ಅದನ್ನ ಅವಕಾಶ ಕೊಟ್ಟಾದ್ಮೇಲೆ ಸಾಕಷ್ಟು ಜನ ಬೇರೆ ಸ್ನೇಹಿತರು, ಅಂದರೆ ಬೇರೆ ಅಂಗವಿಕಲ ಸ್ನೇಹಿತರು ಕೂಡ ನಮಗೂ ಕೂಡ ಪ್ರತ್ಯೇಕವಾಗಿ
ಕವಿಗೋಷ್ಠಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮುಖ್ಯ ವೇದಿಕೆಯಲ್ಲಿ ಅಂತ ಡಿಮ್ಯಾಂಡ್ಗಳನ್ನ ಇಟ್ಟರು ಅನ್ನೋಂಥದ್ದು ನನ್ನ ಗಮನಕ್ಕೆ ಬಂದಿದ್ದು. ಸರ್, ನಾವು ಇಲ್ಲಿ ಜನರಿಗೆ ತಿಳಿಸ್ಬೇಕು, ನಮ್ಮ ಒಬ್ಬ ಅಂಧ ವ್ಯಕ್ತಿ ಅವಕಾಶವನ್ನು ಕೇಳೋದಕ್ಕೂ ಇತರೆ ಸ್ನೇಹಿತರು, ಇತರೆ ನ್ಯೂನತೆಗಳು ಅಂದರೆ ಇತರೆ ಅಂಗವಿಕಲ ಸ್ನೇಹಿತರು ಅವಕಾಶವನ್ನು ಕೇಳೋದಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಸರ್? ಯಾಕೆ ನಾವು ಯಾಕೆ ಪ್ರತ್ಯೇಕವಾಗಿ ನಮಗೆ ಅಂಧ ಕನ್ನಡ ಸಾಹಿತ್ಯ ಸಮ್ಮೇಳನ ನಡಿಬೇಕು, ಅಥವಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖ್ಯವಾದ ಸರ್ಕಾರಗಳು ನಡೆಸ್ತಕ್ಕಂಥ ಸಮ್ಮೇಳನಗಳಲ್ಲಿ ನಮಗೆ ಒಂದು ಅವಕಾಶ ಪ್ರತ್ಯೇಕವಾಗಿ ಕೊಡಬೇಕು ಅನ್ನೋಂಥದ್ದನ್ನು ಕೇಳ್ತೀವಿ. ಅದನ್ನು ಸ್ವಲ್ಪ ತಾವು ಸಮಾಜಕ್ಕೆ ಸ್ಪಷ್ಟವಾಗಿ ತಿಳಿಸೋದಾದರೆ ಸರ್, ನಮ್ಮ ಕಷ್ಟ ನಷ್ಟಗಳು ಯಾವ ರೀತಿ ಇರುತ್ತೆ, ಅಥವಾ ನಮ್ಮ ತಯಾರಿಗಳು ಹೇಗಿರುತ್ತೆ, ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ನಾವು ಯಾವ ರೀತಿಯಲ್ಲಿ ಕಷ್ಟಪಟ್ಟು ಮತ್ತು ತಯಾರಿಗಳನ್ನ ನಡೆಸ್ಕೊಂಡು ಯಾವ ರೀತಿಯಲ್ಲಿ ನಾವು ಅವಕಾಶಗಳಿಗೆ ಹಪಾಪಿಸ್ತೀವಿ ಅಥವಾ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನಗಳನ್ನ ಪಡ್ತೀವಿ, ಇದನ್ನು ಸ್ವಲ್ಪ ಸಮಾಜಕ್ಕೆ ತಿಳಿಸೋದಾದರೆ. ಈ ಅಂಗವಿಕಲರ ಅಧಿನಿಯಮ ಏನು ಜಾರಿ ಬಂತು, ಅದರ ಪ್ರಕಾರವಾಗಿ ಈ ಅಂಗವಿಕಲರು ಯಾರ್ಯಾರು ಅಂತ ಪಟ್ಟಿ ಮಾಡ್ತಾ ಅದರಲ್ಲಿ 21 ಕ್ಯಾಟಗರಿ ಮಾಡ್ತಾರೆ. ಈ 21 ಏನು ಕ್ಯಾಟಗರಿ ವಿಭಾಗ ಇದೆ, ಒಂದೊಂದಕ್ಕೂ ಒಂದೊಂದು ವಿಶೇಷವಾದಂಥ ಭಿನ್ನತೆ ಇದೆ. ಹಾಗಾಗಿ ನಾವು ಕಣ್ಣಿಲ್ದ ಈಗ ಬೇರೆ ಅಂಗವಿಕಲರಿಗಿಂತ ನಾವು ಹೇಗೆ ಭಿನ್ನ ಅಂದರೆ, ಅವರಿಗೆ ಬೇರೆ ಬೇರೆ ನಮಗಿರ್ತಕ್ಕಂಥ ತೊಂದರೆಗಳು ಅವರಿಗಿಲ್ಲ. ಅವರಿಗೆ ಕಾಲು ತೊಂದರೆ ಇರ್ಬೋದು, ಕೈ ತೊಂದರೆ ಇರ್ಬೋದು ಇತ್ಯಾದಿ. ಅವರು ಸಮೂಹದಲ್ಲಿ ಬೆರೀತಾರೆ, ಅವರು ಓದ್ತಕ್ಕಂಥ ಶಾಲೆಗಳಲ್ಲಿ ಓದ್ತಾರೆ. ಈಗ ಎಲ್ಲರೂ ಓದ್ತಕ್ಕಂಥ ಅಕ್ಷರಗಳನ್ನು ಓದ್ತಾರೆ, ಅವರಿಗೆ ಅವಕಾಶಗಳು ಹೆಚ್ಚು ಸಿಗ್ತಾ ಹೋಗ್ತವೆ. ಅದು ನಮ್ಮ ವಿಶೇಷತೆ ಏನಂತಂದ್ರೆ, ನಾವು ಓದುವುದು ಬ್ರೇಲ್ ಮಾಧ್ಯಮದ ಮೂಲಕವಾಗಿ, ಸ್ಪರ್ಶ ಮಾಧ್ಯಮದ ಮೂಲಕವಾಗಿ. ಅದಕ್ಕಾಗಿ ನಮ್ಮ ಭಾವನೆಗಳನ್ನು ಬ್ರೇಲ್ ಲಿಪಿ ಅಕ್ಷರ ರೂಪಕ್ಕೆ ಇಳಿಸಿ ಯಾವ ರೀತಿಯಲ್ಲಿ ಅವರು ಕವಿತೆಯನ್ನು ಕಟ್ಟಿಕೊಡ್ತಾರೆ, ಅವರ ಎದೆಗೂಡಿನ ಒಳಗಡೆ ಮನೆ ಮಾಡಿಕೊಂಡಿರುವ ಭಾವಗೀತಾತ್ಮಕವಾದಂಥ ಪಕ್ಷಿ ಯಾವ ರೀತಿ ಗರಿಗೆದಿರುತ್ತದೆ ಅನ್ನೋದನ್ನು ನೋಡಬೇಕು ಅಂತೇಳಿ ಆ ಕನ್ನಡ ಸಾಹಿತ್ಯ ಪರಿಷತ್ತು ಇವಾಗ ಈ ಅವಕಾಶವನ್ನು ಮಾಡಿಕೊಟ್ಟಿದೆ. ಈಗ ಬೇರೆ ಬೇರೆ ಅಂಗವೈಕಲ್ಯ ಹೊಂದಿರತಕ್ಕಂಥವ್ರು ಅವರು ಬೇರೆ ಅವಕಾಶಗಳನ್ನು ಅವರು ಪಡ್ಕೊಳ್ಳಿ, ಆದರೆ ಇದರಲ್ಲೇ ಆಗಬೇಕು ಅಂತನ್ನುವ ಹಠ ಏನು. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದೆ ಸರ್. ತಾವು ಒಂದು ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಒಂದು ಸಮಾಜಕ್ಕೆ ಒಂದು ಕೊನೆಯ ಸಂದೇಶವನ್ನು ಕೊಡೋದಾದ್ರೆ ಸರ್, ಈಗ ಸಾಕಷ್ಟು ಅಂಧ ವ್ಯಕ್ತಿಗಳು ಈ ಥರ ಎಲ್ಲ ತಮ್ಮಂಥವರೆಲ್ಲ ಸಾಧನೆ ಮಾಡಿದ್ರಿ. ಸೊ ಈ ಥರದ ಸಾಧನೆಯನ್ನು ಬೇರೆಯವರು ಕೂಡ, ಬೇರೆ ದೃಷ್ಟಿ ವಿಶೇಷಚೇತನ ಸ್ನೇಹಿತರು ಕೂಡ ಅಥವಾ ಬೇರೆ ಅಂಗವಿಕಲರು ಕೂಡ ಅನುಕಂಪವನ್ನೇ ಸಮಾಜದಿಂದ ಅಪೇಕ್ಷೆ ಮಾಡದೇನೆ ಅವಕಾಶಗಳ ಕಡೆಗೆ ಯಾವ ರೀತಿಯಲ್ಲಿ ಮುಂದೆ ಸಮಾಜವನ್ನು ನಾವು ಕೇಳಬೇಕು, ಅವಕಾಶಗಳನ್ನು ಕೇಳಬೇಕು, ಅದನ್ನು ಕೂಡ ತಾವು ತಿಳಿಸೋದಾದ್ರೆ, ಅದ್ರ ಜೊತೆಗೆ ಸಮಾಜ ನಮ್ಮನ್ನ ಇನ್ನು ಯಾವ ರೀತಿಯಲ್ಲಿ ತಮಗೆ ಅಂದ್ರೆ ಸಮಾನವಾಗಿ ನೋಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಏನಂತ ಹೇಳ್ತೀರಿ ಸರ್? ಯಾಕಂದ್ರೆ ಇವತ್ತು ಬ್ಲೈಂಡ್ಗಳು ಅವರಿಗೆ ಸಿಗ್ತಕ್ಕಂಥ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ದೇನೆ, ಈಗ ಯಾವುದೋ ಒಂದು ಆ ಕಡೆ ಈ ಕಡೆ ಸ್ಪೀಕರ್ ಇಟ್ಬಿಟ್ಟು ಒಂದು ಒಳ್ಳೆ ಒಂದು ಯಾವುದೇ ರೀತಿಯ ಬಟ್ಟೆಗಳಾಗಲಿ ಅದು ಇದು ಸರಿ ಇಲ್ದೇನೆ ಬರೀ ಒಂದು ಅವ್ರಿಗೆ ಇರ್ತಕ್ಕಂಥ ಸ್ವಲ್ಪ ಜ್ಞಾನದ ಮೂಲಕನೇ ಅನುಕಂಪನ ಗಿಟ್ಸ್ಕೊಳ್ತಕ್ಕಂಥ ಈ ಥರದ್ದೆಲ್ಲ ನಡೀತಾ ಇದೆ. ಅದು ಆಗಬಾರ್ದು, ಮತ್ತು ಸಮಾಜ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇರಬೇಕು ಅಂದರೆ ತಮ್ಮ ಕೊನೆಯ ಮಾತುಗಳು ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ಇಷ್ಟು ಈಗಾಗಲೇ ವೀರೇಶ್ ಅವರೇ ಹೇಳಿದ ಮಾತುಗಳಲ್ಲಿ ಆ ಸಂದೇಶ ಇದೆ. ಸಮಾಜಕ್ಕೆ ನಾನು ಕೇಳೋದಿಷ್ಟು, ಕೇವಲ ಅನುಕಂಪ ಸೂಚಿಸಿದ್ರೆ ಅದು ಸಮಾಜದ ಬೆಳವಣಿಗೆ ಅಲ್ಲ. ಅವರಿವರು ಯಾವುದೋ ಒಂದು ಸಮುದಾಯ ಬೆಳೆದ್ರೆ ಅದು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಅಲ್ಲ. ಎಲ್ಲರನ್ನೂ ಮುಖ್ಯವಾಹಿನಿಗೆ ತರಬೇಕು, ಆ ಮುಖ್ಯವಾಹಿನಿಗೆ ಎಲ್ಲರನ್ನೂ ಕರೆದುಕೊಂಡು ಹೋಗಬೇಕು. ಮತ್ತು ದೃಷ್ಟಿ ದಿವ್ಯಾಂಗ ವಿಶೇಷ ಚೇತನರಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದರೆ, ನೀವು ಯಾವುದೇ ಒಂದು ಅನುಕಂಪಕ್ಕಾಗಿ ಕೈಯೊಡ್ಡಿ ಕುಳಿತುಕೊಳ್ಳುವುದು ಬೇಡ. ಮೊದಲು ನಿಮ್ಮ ಶಕ್ತಿ ಸಾಮರ್ಥ್ಯದಲ್ಲಿ ನಿಮಗೆ ವಿಶ್ವಾಸ ಇರಲಿ. ಆ ವಿಶ್ವಾಸದೊಂದಿಗೆ ನೀವು ಬದುಕನ್ನು ಮಾಡಿರಿ, ಬೆಳೀತಾ ಹೋಗ್ರಿ, ಅಂತರ್ಮುಖಿಯಾಗಿ ಬೆಳೀರಿ, ಪ್ರತಿಭೆ ನಿಮ್ಮದಾಗಲಿ, ಸಕಾರಾತ್ಮಕವಾದಂಥ ಶಕ್ತಿ ನಿಮ್ಮಲ್ಲಿ ಬರಲಿ. ಸಮಾಜಕ್ಕೆ ನೀವು ಕೂಡ ಮುಖ್ಯವಾಹಿನಿಗೆ ಬರುವ ಶಕ್ತಿ ನಮ್ಮಲ್ಲಿ ಭಗವಂತನು ತುಂಬಲಿ ಅಂತನ್ನುವ ಆಶಯ ನಿಮ್ಮೆಲ್ಲರಲ್ಲಿರಲಿ. ಪ್ರಯತ್ನವಾದಿಯಾದವನಿಗೆ ಫಲ ಅದು ಸಿಕ್ಕೇ ಸಿಗ್ತದೆ. ಹಾಗಾಗಿ
ಒಟ್ಟಿನಲ್ಲಿ ಸಮಾಜದೊಂದಿಗೆ ಒಟ್ಟಾಗಿ ಬದುಕುವ ಒಂದು ಭಾವನೆ, ಸಹಭಾಗಿತ್ವದ ಭಾವನೆ ನಮ್ಮಲ್ಲೆಲ್ಲ ಬರಬೇಕು. ಆ ಸಹಭಾಗಿತ್ವದ ಅವಕಾಶವನ್ನು ಈ ದೃಷ್ಟಿ ದಿವ್ಯಾಂಗ ಚೇತನರಿಗೆ ಸಮಾಜ ಒದಗಿಸಬೇಕು. ಈ ದೃಷ್ಟಿ ದಿವ್ಯಾಂಗರು ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು ಅಂತ ಅನ್ನೋದೇನೆ ನನ್ನ. ಧನ್ಯವಾದ ಸರ್, ತುಂಬ ಸಂತೋಷ. ತಾವು ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಸೇರಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತಾಗಿ ಮತ್ತು ತಮ್ಮ ವೈಯಕ್ತಿಕ ಅನುಭವವನ್ನು ಹಂಚಿಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರೋದಕ್ಕೆ ನಮ್ಮ ಈ ಸಂಜೆಯ ನ್ಯೂಸ್ನ ತಂಡದ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಈ ಸಂಜೆ ತಂಡದವರು, ಈ ಮಾಧ್ಯಮದವರು ಏನು ಡಿಜಿಟಲೈಸೇಷನ್, ಇವತ್ತು ಈ ಡಿಜಿಟಲೈಸೇಷನ್ ಎಲ್ಲ ಪ್ರಕ್ರಿಯೆಗಳಲ್ಲಿ ನಡೀತಾ ಇದೆ. ಈ ಸಂಜೆಯವರು ತಮ್ಮ ಸ್ಟುಡಿಯೋಕ್ಕೆ ಬರಮಾಡಿಕೊಂಡು ಈ ಸಂದರ್ಶನದಲ್ಲಿ ವೀರೇಶ್ ಅವರೊಂದಿಗೆ ನಾನು ಭಾಗಿಯಾಗಿ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ಸರ್ವರಿಗೂ ಶರಣ.